ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, PDO ಎಕ್ಸಾಮ್ ಈಗಾಗಲೇ HKಯಲ್ಲಿ ಅಥವಾ KK ಕಲ್ಯಾಣ ಕರ್ನಾಟಕದಲ್ಲಿ 17/11/2024 ನಡೆದಂತಹ PDO ಪರೀಕ್ಷೆ ಪೇಪರ್ ಫಸ್ಟಲ್ಲಿ ಈಗಾಗಲೇ ವೆಬ್ಸೈಟ್ KPSCಯಲ್ಲಿ ಕೀ ಉತ್ತರಗಳನ್ನು ಬಿಟ್ಟಿದ್ದಾರೆ. ಹಾಗೆ ಇತಿಹಾಸದ ಪ್ರಶ್ನೆಗಳು ಹೇಗೆಲ್ಲ ಕ್ವಶನ್ಸು ಬಂದಿದೆ ಅಂತ PDO ಎಕ್ಸಾಮಿನೇಷನ್ಗೆ ಕಳೆದಾಗ ನಾನು ಈ ಲಾಸ್ಟ್ ವೀಕಲ್ಲಿ ಒಂದು PDO ಹಿಸ್ಟ್ರಿ ಕ್ವಶನ್ ಅನಾಲಿಸಿಸ್ ಅಂತ ಮಾಡಿದ್ದೆ. ಅದರಲ್ಲೇ ಸುಮಾರು ರಿಲೆವೆಂಟ್ ಆಗಿ ಕ್ವಶನ್ಸ್ಗಳು ಇಲ್ಲಿ ಬಂದಿರತಕ್ಕಂಥದ್ದು. ಮತ್ತು ಈ ಒಂದು KK ಅಥವಾ HK PDO ಪ್ರಶ್ನೆ ಪತ್ರಿಕೆ ಮುಂದೆ ಬರ್ತಕ್ಕಂತಹ ನಾನ್ HK ಪೇಪರಲ್ಲಿ ಹೇಗೆ ರಿಲೆವೆಂಟ್ ಆಗಿರ್ಬೋದು ಅಂತಕ್ಕಂಥ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಮಾತಾಡ್ತೀನಿ. ಹಾಗಾದರೆ ಇಲ್ಲಿ ನಮಗೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಕಡಿಮೆ ಇದೆ, ಬಟ್ ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆಗಳು ಹೆಚ್ಚಾಗಿದೆ ಮತ್ತು ತುಂಬ ವಿಶೇಷವಾದ ಪ್ರಶ್ನೆಗಳು ಈ ಕಲ್ಚರಲ್ ಹಿಸ್ಟ್ರಿ ದೇವಾಲಯಗಳ ಮೇಲೆ ಮತ್ತು ವಾಕಟಕ ಡೈನೆಸ್ಟಿ ಮತ್ತು ಬೇರೆ ಬೇರೆ ಡೈನೆಸ್ಟಿಗಳ ಮೇಲೆ ಈ ಗೆಸ್ಸಿಂಗ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸ್ಗಳನ್ನ ಹೆಚ್ಚಾಗಿ ಕೊಟ್ಟಿದ್ದಾರೆ. ಓದಿದ್ರ ಆಚೆಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು. ಹಾಗಾದರೆ ನಾವೀಗ ನಾನು ಇದೇ ಒಂದು ವಿಷಯವನ್ನು ಕುರಿತು ನಾನು ಮಾತಾಡಿದ್ದೆ. ಇದೇ ಮ್ಯಾಚ್ ದ ಫಾಲೋಯಿಂಗ್ ಲಾಸ್ಟ್ PDOಗೆ ಒಂದು ವಿಡಿಯೋ ಮಾಡಿದಾಗ ನಿಮಗೆ ಅದರಲ್ಲಿ ಹೇಳ್ತಾ ಹೋಗಿದ್ದೆ ಏನೇನು ವಿಷಯಗಳನ್ನು ಇದು ಒಳಗೊಂಡಿದೆ ಅಂತಕ್ಕಂಥದ್ದು. ಇಲ್ಲಿ ಪಟ್ಟಿ 1 ಪಟ್ಟಿ 2 ಇದೆ. ರಾಜಾರಾಮ್ ಮೋಹನ್ ರಾಯ್ ಇದೆ, ಈಶ್ವರ್ಚಂದ್ರ ವಿದ್ಯಾಸಾಗರ್ ಅವರಿದ್ದಾರೆ, ಹಾಗೆ ನಮಗೆ ಸಾವಿತ್ರಿಬಾಯಿ ಫುಲೆ ಅವರಿದ್ದಾರೆ, ಹಾಗೆ ದಯಾನಂದ ಸರಸ್ವತಿ ಅವರಿದ್ದಾರೆ. ನೋಡಿ, ಇಲ್ಲಿ ಈ ಬಾಲಕಿಯರ ಮೊದಲ ಶಾಲೆಯನ್ನು ಸ್ಥಾಪಿಸಿದವರು ಅಂತಿದೆ. ನೋಡಿ, ಇಂಡಿಯನ್ ಫಸ್ಟ್ ಗರ್ಲ್ಸ್ ಹೈಸ್ಕೂಲ್ ಅಂತಕ್ಕಂಥದ್ದು 1848ರಲ್ಲಿ ಈ ಪೂನಾದಲ್ಲಿ ಸ್ಟಾರ್ಟ್ ಆಗುತ್ತೆ. ನೋಡಿ, ಸಾವಿತ್ರಿಬಾಯಿ ಫುಲೆ ಯಾರು ಅಂತ ಗೊತ್ತಿದೆ. ಸತ್ಯಶೋಧಕ ಸಮಾಜದ ಫೌಂಡರ್ ಆದಂತಹ ಈ ಒಂದು ಜ್ಯೋತಿಬಾ ಫುಲೆ ಅವರ ಮಡದಿ. ಹಾಗೆ ಸಾವಿತ್ರಿಬಾಯಿ ಫುಲೆ ಅವರನ್ನು ನಾವು ಏನಂತ ಕರಿತೇವೆ? ಆಧುನಿಕ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ. ಮಾಡರ್ನ್ ಇಂಡಿಯನ್ ಫಸ್ಟ್ ವುಮೆನ್ ಟೀಚರ್ ಯಾರು ಅಂದರೆ ಸಾವಿತ್ರಿಬಾಯಿ ಫುಲೆ. ಹಾಗಾದರೆ ಸಿಗೆ 1 ಎಲ್ಲಿದೆ ಅಂತಕ್ಕಂಥದ್ದು ನೋಡೋಣ. ಸಿಗೆ ನಾವು 1 ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಹಾಗಾದರೆ ಮತ್ತೆ ಕ್ರಾಸ್ ಕ್ವಶನ್ಸ್ ಮಾಡೋಣ. ರಾಜಾರಾಮ್ ಮೋಹನ್ ರಾಯ್ ಅವರ ಒಂದು ವಿಶೇಷ ಅಂಶ ಯಾವುದು ಅಂದರೆ 1829ರಲ್ಲಿ ಏನು ಜಾರಿಗೆ ಬಂತು? ಈ ಒಂದು ಸತಿ ಅಬ್ಯಾಲಿಷನ್ ಆ್ಯಕ್ಟ್, ಸತಿ ಪದ್ಧತಿ ನಿರ್ಮೂಲನೆ ಆ್ಯಕ್ಟನ್ನು ಲಾರ್ಡ್ ವಿಲಿಯಂ ಬೆಂಟಿಕ್ ಕಾಲದಲ್ಲಿ ಜಾರಿಗೆ ತರಲಾಯಿತು. ಯಾರ ಕಾಲದಲ್ಲಿ ಜಾರಿಗೆ ತರಲಾಯಿತು? ಈ ಒಂದು ಬೆಂಟಿಕ್ ಕಾಲದಲ್ಲೂ ಸಹ ಜಾರಿಗೆ ತರಲಾಯಿತು. ಈ ಬೆಂಟಿಕ್ ಕಾಲದಲ್ಲಿ ಜಾರಿಗೆ ತಂದಂಥ ಸಂದರ್ಭದಲ್ಲಿ ಈ ಒಂದು ರಾಜಾರಾಮ್ ಮೋಹನ್ ರಾಯ್ ಅವರ ಅಣ್ಣ ಈ ಒಂದು ಜಗನ್ಮೋಹನನ ಒಂದು ಹೆಂಡತಿಯನ್ನು ಈ ಸತಿ ಪದ್ಧತಿಗೆ ಒಳಪಡಿಸಿದ್ರಿಂದ ಏನಾಯಿತು ಅಂದರೆ ಇದನ್ನು ಅಪೋಸ್ ಮಾಡಿದರು. ಹಾಗಾದರೆ 1ಗೆ 4 ಇದೆಯಾ? ಇಲ್ಲಿ 1ಗೆ 4 ಇದೆ. ಹಾಗಾದರೆ ಈಶ್ವರ್ಚಂದ್ರ ವಿದ್ಯಾಸಾಗರ್ ಅಂತಕ್ಕಂಥವರು ವಿಧವಾ ಪುನರ್ವಿವಾಹ, ವಿಡೋ ರಿಅರೇಂಜ್ ಮ್ಯಾರೇಜ್ ಆ್ಯಕ್ಟ್ ಅಂದರೆ ಬ್ರಿಟಿಷರು ಅದಕ್ಕೆ ಸಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆ್ಯಕ್ಟ್ ಜಾರಿಗೆ ಬಂದಿತ್ತು. ಇದಕ್ಕೆ ಸಪೋರ್ಟ್ ಮಾಡಿದವರು ಈಶ್ವರ್ಚಂದ್ರ ವಿದ್ಯಾಸಾಗರ್ ಅಂತ. ಹಾಗೆ ದಯಾನಂದ ಸರಸ್ವತಿಯವ್ರ ಬಗ್ಗೆ ನಿಮಗೆ ಗೊತ್ತಿದೆ. 1875ರಲ್ಲಿ ಆರ್ಯ ಸಮಾಜವನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ದಯಾನಂದ ಸರಸ್ವತಿಯವರು. ಹಾಗಾದರೆ ನಮಗೀಗ ಬಾಲಕಿಯರ ಪ್ರೌಢಶಾಲೆ ಗೊತ್ತಾಯಿತು, ವಿಧವಾ ಪುನರ್ವಿವಾಹ ಕಾಯ್ದೆ ಬಗ್ಗೆ ಗೊತ್ತಾಯಿತು, ಆರ್ಯ ಸಮಾಜವನ್ನು ಸ್ಥಾಪಿಸಿದ ಬಗ್ಗೆ ಗೊತ್ತಾಯಿತು, ಸತಿ ಪದ್ಧತಿ ನಿರ್ಮೂಲನೆ ಮಾಡಿದ್ರ ಬಗ್ಗೆ ಗೊತ್ತಾಯಿತು. ಹಾಗಾದರೆ ನಾವೀಗ ಕ್ರಾಸ್ ಕ್ವಶನ್ಸ್ ಮಾಡೋದಾದರೆ 2ಗೆ 2 ಇದೆ. ಹಾಗಾದರೆ ಈ ಒಂದು ದಯಾನಂದ ಸರಸ್ವತಿ ಇಂಡಿಯಾ ಫಾರ್ ದ ಇಂಡಿಯನ್ಸ್ ಅಂತ ಹೇಳಿದವರು, ಗೋ ಬ್ಯಾಕ್ ಟು ವೇದಾಸ್ ಅಂತ ಹೇಳಿದವರು, ಹಾಗೆ ಈ ಸತ್ಯಾರ್ಥ ಪ್ರಕಾಶನ ಅಂತಕ್ಕಂಥ ಹಿಂದಿ ಕೃತಿಯನ್ನು ಬರೆದಂಥವರು, ಹಾಗೆ ಈ ಪ್ಯೂರ್ ಮೂಮೆಂಟ್ ಶುದ್ಧ ಚಳುವಳಿಯನ್ನು ಜಾರಿಗೆ ತಂದಂಥವ್ರು ಯಾರು ಅಂದರೆ ದಯಾನಂದ ಸರಸ್ವತಿ. ಮತ್ತೆ ಈ ಆಪ್ಷನ್ಸಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನ ಬರ್ಬೋದು. ಹಾಗೆ ರಾಜಾರಾಮ್ ಮೋಹನ್ ರಾಯ್ ಅವರ 1815ರ ಒಂದು ಆತ್ಮೀಯ ಸಭಾ, 1828ರ ಒಂದು ಬ್ರಹ್ಮ ಸಮಾಜದ ಬಗ್ಗೆ ಕೇಳ್ಬೋದು. ಮತ್ತು ಈ ವಿಷಯಗಳ ಕುರಿತು ನಿಮಗೆ ಐಡಿಯಾ ಇರಬೇಕು. ಅದರ ಜೊತೆಗೆ ಈ ಬಾರಿ ಏನು ಮಾಡಿದ್ದಾನೆಂದರೆ ಕೆಲವು ಈ ಸೋಷಿಯಾಲಜಿಯನ್ನು ಟಚ್ ಮಾಡ್ತಾ ಹೋಗಿದ್ದಾನೆ. 8th 9th 10th ಮತ್ತು ಫಸ್ಟ್ PU ಸೆಕೆಂಡ್ PUC ಬುಕ್ಸ್ಗಳಲ್ಲಿರ್ತಕ್ಕಂಥ ಸೋಷಿಯಾಲಜಿ, ಬಿಸ್ನೆಸ್ ಸ್ಟಡೀಸು ಮತ್ತು ಸಿವಿಕ್ಸು, ಎಕನಾಮಿಕ್ಸು ಮತ್ತು ಹಿಸ್ಟ್ರಿ ಕ್ವಶನ್ಸ್ಗಳನ್ನ ಟಚ್ ಮಾಡ್ತಾ ಹೋಗಿದ್ದಾನೆ. ಇದು ವೆಬ್ಸೈಟಲ್ಲೂ ಸಹ ಕೀ ಆನ್ಸರ್ ಕರೆಕ್ಟಾಗಿ ಬಂದಿದೆ ಮೊದಲ ಪ್ರಶ್ನೆಗೆ. ಹಾಗಾದ್ರೆ ನಾವೆಲ್ಲ ಸೋಷಿಯಾಲಜಿಯನ್ನು 8th 9th 10th ಬುಕ್ಸ್ ಓದಿದಾಗ ನಮಗೆ ಒಂದು ಗೆಸ್ ಆಗೋದಿಲ್ಲಿ. GS ಗುರ್ರೆ ಇದೆ, MN ಶ್ರೀನಿವಾಸ್ ಇದೆ, ಐರಾವತಿ ಕರ್ವೆ ಇದೆ, AR ದೇಸಾಯಿ ಇದೆ.
ಇಲ್ಲಿ ನಮಗೆ ಈ ಒಂದು ಇಂಡಿಯನ್ ಸೋಷಿಯಾಲಜಿಸ್ಟ್ ಏನಿದ್ದಾರೆ ಅಥವಾ ಸಮಾಜಶಾಸ್ತ್ರಜ್ಞರ ಬಗ್ಗೆ ಪ್ರಶ್ನೆಗಳು ಬಂದಿದೆ. ನಮಗಿಲ್ಲಿ ನೋಡಿರೋದಾದರೆ ಎನ್ ಶ್ರೀನಿವಾಸ್ ಅಂತಕ್ಕಂಥವ್ರು ಏನಿದ್ದಾರೆ ಇವರು ಸೋಷಿಯಲ್ ಚೇಂಜ್ ಅಂತಕ್ಕಂಥದ್ದನ್ನು ಬಿ ಆಪ್ಷನ್ನಿಗೆ 3 ಎಲ್ಲಾದರೂ ಇದೆಯನ್ನು ನೋಡಿ, ಇಲ್ಲೇ 3 ಇದೆ. ಹಾಗೆ GS ಗುರ್ರೆ ಅವ್ರದ್ದು ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತಿದೆ, ಅಲ್ಲಿ 4th ಒನ್ ಇಲ್ಲಿದೆ. ನೆಕ್ಸ್ಟ್ ಐರಾವತಿ ಕರ್ವೆ ಅವ್ರದ್ದು ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತಿದೆ, ಇಲ್ಲಿ ನಾವು ಇದನ್ನು ನೋಡ್ಬೋದು. ಹಾಗೆ AR ದೇಸಾಯಿ ಅವ್ರದ್ದು ಆಪ್ಷನ್ ಅಂದರೆ ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ನೋಡಿ, ಹಾಗಾದರೆ ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂಥ ಉತ್ತರವನ್ನು ನಾವು ನೋಡ್ಬೋದು. ಇದು ಸೋಷಿಯಾಲಜಿಯಲ್ಲಿ ಬಂದಿರತಕ್ಕಂಥ ಒಂದು ಪ್ರಮುಖ ಪ್ರಶ್ನೆಯಾಗಿ ನಾವಿಲ್ಲಿ ಗಮನದಲ್ಲಿ ಹರಿಸ್ಬೋದು. ಎಸ್, ಹಾಗಾದರೆ 2ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ, ಫಸ್ಟ್ ಒನ್ ಆಪ್ಷನ್. ಎಸ್, ಹಾಗಾದರೆ ಈಗ ಏನು ಮಾಡಿದ್ದಾನೆ, ಈ ಹಿಸ್ಟೋರಿಯನ್ಗಳ ಬಗ್ಗೆ ಅವರ ಥಿಂಕರ್ಸ್ಗಳ ಮೇಲೆ ಅವರು ಬಂದಂಥ ವಿಷಯಗಳನ್ನು ಕುರಿತೀಗ ನಮಗೆ ಕೇಳ್ತಾ ಹೋಗಿದ್ದಾರೆ. ಉಪನಿಷತ್ತುಗಳನ್ನು ಬೆಳಗಿನ ಸೂರ್ಯ ಪ್ರತಿಭೆಗೆ ಪರಿವರ್ತಗಳ ಮೇಲೂ ಶುದ್ಧ ಮಾರುತಕ್ಕೆ ಹೋಲಿಸಿ ಅವು ಸರಳವೂ ಆದರೆ ಗಹನವೂ ಪರಿಶುದ್ಧವೂ ಮತ್ತು ಸತ್ಯವೂ ಆಗಿವೆ, ಇದು ಯಾರ ಹೇಳಿಕೆ? ಮೋಸ್ಟ್ಲಿ ನೀವು ಇದು ಗೊತ್ತಾಗಲಿಲ್ಲ ಅಂದರೆ ಏನು ಮಾಡ್ಬೋದು, ಒಂದು ಗೆಸ್ ಮಾಡ್ಬೋದು. ಹೇಗೆಲ್ಲ ಗೆಸ್ ಮಾಡ್ಬೋದು ಈ ಪ್ರಶ್ನೆ? ಇಲ್ಲಿ ಮ್ಯಾಕ್ಸ್ ಮುಲ್ಲರ್ ಇದೆ, ಕಾರ್ಲ್ ಮಾರ್ಕ್ಸ್ ಇದೆ, ಹಾಗೆ ಹೇಗೆಲ್ಲಿದೆ, ಮತ್ತು ನಿಮಗೆ ಇಲ್ಲಿ ಮೇಲಿನ ಯಾವುದೂ ಅಲ್ಲ ಅಂತಿದೆ. ಎಸ್, ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಈಗ ನಿಮಗೆ ಏನು, ಈ ಒಂದು ಜರ್ಮನಿಯ ಭಾಷಾ ತಜ್ಞ ಯಾರು ಅಂದರೆ ಮ್ಯಾಕ್ಸ್ ಮುಲ್ಲರ್. ಭಾರತಕ್ಕೆ ಆರ್ಯರೇನಿದ್ದಾರೆ, ಭಾರತಕ್ಕೆ ಆರ್ಯರು ಮಧ್ಯ ಏಷ್ಯಾದಿಂದ ಬಂದಂಥವ್ರು ಅಂತ ಹೇಳಿದಂಥವ್ನು ಯಾರು ಅಂದರೆ ಮ್ಯಾಕ್ಸ್ ಮುಲ್ಲರ್. ಹಾಗೆ ಈ ಒಂದು ಸಂಸ್ಕೃತ ಅಂತಕ್ಕಂಥ ಭಾಷೆ ಇದು ಎಲ್ಲ ಭಾಷೆಗಳ ಮಾತೃ ಅಂತಕ್ಕಂಥ ಹೇಳಿದವನು ಯಾರು ಅಂದರೆ ಮ್ಯಾಕ್ಸ್ ಮುಲ್ಲರ್. ಇವನೊಬ್ಬ ಜರ್ಮನಿಯ ಭಾಷಾ ತಜ್ಞ. ಹಾಗಾಗಿ ಈ ವೇದ, ಉಪನಿಷತ್ತು ಮತ್ತು ಇವುಗಳಿಗೆ ಸಂಬಂಧಿಸಿದಂತೆ ಹೆಚ್ಚಾಗಿ ಮಾತಾಡಿರ್ತಕ್ಕಂಥವ್ನು ಯಾರು ಅಂದರೆ ಮ್ಯಾಕ್ಸ್ ಮುಲ್ಲರ್. ಈ ಮ್ಯಾಕ್ಸ್ ಮುಲ್ಲರನ್ನು ನೀವು ಗೆಸ್ಸಲ್ಲಿ ಹಾಕಬೇಕಾಗುತ್ತೆ. ಮ್ಯಾಕ್ಸ್ ಮುಲ್ಲರ್. ಕಾರ್ಲ್ ಮಾರ್ಕ್ಸ್ ಅಂದರೆ ನಿಮಗೆ ಕಾರ್ಲ್ ಮಾರ್ಕ್ಸ್ ಬಗ್ಗೆ ಗೊತ್ತಿದೆ, ಅವರು ಸಮತಾವಾದವರು, ಉಪನಿಷತ್ತನ್ನು ಅಧ್ಯಯನ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥದ್ದು ವೆಬ್ಸೈಟಲ್ಲೂ ಸಹ ನಾವು ಕೀ ಆನ್ಸರನ್ನು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಅದೇ ಥರ ಡೆಫಿನೇಷನ್ಸ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾರೆ. ಅವಿಭಕ್ತ ಕುಟುಂಬ, ಜಾತಿ ಮತ್ತು ಗ್ರಾಮ ಸಮುದಾಯಗಳು ಭಾರತದ ಗ್ರಾಮೀಣ ಸಮಾಜದ 3 ಆಧಾರ ಸ್ತಂಭಗಳಾಗಿವೆ, ಇದು ಯಾರ ಹೇಳಿಕೆ? ನೋಡಿ, ಇದು ಸಹ ಸೋಷಿಯಾಲಜಿಯಲ್ಲಿ ಬರ್ತಕ್ಕಂಥ ಒಂದು RS ಶರ್ಮಾ ಇದೆ, ಐರಾವತಿ ಕರ್ವೆ ಇದ್ದಾರೆ, ಮತ್ತು ಕಪಾಡಿ ಇದ್ದಾರೆ, ಮತ್ತು ಡೇವಿಸ್ ಇದ್ದಾರೆ. ಈ ಒಂದು ಡೆಫಿನೇಷನ್ಸ್ ಯಾರ್ದು ಅಂದರೆ ಸ್ನೇಹಿತರೆ ಕೆ ಡೇವಿಸ್. ಮತ್ತೆ ರಿಪೀಟ್ ಆಗ್ಬೋದು. ಈ ಪ್ರಶ್ನೆಗೆ ಕೀ ಆನ್ಸರ್ ಸಹ ಕೆ ಡೇವಿಸ್ ಬಂದಿದೆ, ಇದು ನಮಗೆ ಗೊತ್ತಿರಬೇಕು. ಇದು ಜಸ್ಟ್ ಹಾಗೆ ಸಿಂಪಲ್ಲಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಶ್ನೆ. ಇದು ಪುರುಷಾರ್ಥಗಳು. ನಮಗೆ ಆರ್ಯ ಏನ್ಷಿಯಂಟ್ ಹಿಸ್ಟ್ರಿ ಬಗ್ಗೆ ಹೆಚ್ಚು ಪ್ರಶ್ನೆ ಕೇಳಿದೆ. ನಿಮಗೆ ಲಾಸ್ಟ್ PDO ಎಕ್ಸಾಮ್ ನಾನು ಪ್ರಿಪ್ರೇಷನ್ ಮಾಡುವಾಗ ಅಥವಾ ಲಾಸ್ಟ್ KS ಅಲ್ಲೆಲ್ಲ ಮಾಡರ್ನ್ ಕರ್ನಾಟಕದ ಬಗ್ಗೆ, ಚಳವಳಿಗಳ ಬಗ್ಗೆ, ಕರ್ನಾಟಕ ಫ್ರೀಡಮ್ ಮೂಮೆಂಟ್ ಬಗ್ಗೆ ಹೆಚ್ಚು ಪ್ರಶ್ನೆ ಕೇಳಿದ್ದ. ಆದರೆ ಈಗ ಮತ್ತೆ ಡಿಫ್ರೆಂಟಾಗಿ ಕ್ವಶನ್ಸ್ಗಳಲ್ಲಿ ಕೇಳ್ತಾ ಹೋಗಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್, ಹಾಗಾದರೆ ಪಟ್ಟಿ 1, ಪಟ್ಟಿ 2 ಇದೆ. ಇಲ್ಲಿ ಪುರುಷಾರ್ಥಗಳಿದೆ, ಹಾಗೆ ಆಶ್ರಮಗಳಿದೆ, ವರ್ಣಗಳಿದೆ, ವೇದಗಳಿದೆ. ಜಸ್ಟ್ ಈಗ ನಮಗೆ ವರ್ಣಗಳು ಅಂದರೆ ಈ ಒಂದು ಬಣ್ಣ, ವೇದಗಳು ಅಂದರೆ ಸಂಹಿತೆಗಳು, ಜ್ಞಾನ ಅಂತ ಹೇಳಿದ್ವಿ. ಹಾಗಾದರೆ ವರ್ಣಗಳು 4. ಈಗ ಸಿಗೆ 4 ಎಲ್ಲಾದರೂ ಇದೆಯಾ ನೋಡಿ, ಸಿಗೆ 4 ಇದೆಯಾ? ಇಲ್ಲೇ ಇದೆ. ಹಾಗಾದರೆ ವೇದಗಳಿಗೆ 3 ಎಲ್ಲಾದರೂ ಇದೆಯಾ? ಇಲ್ಲಿದೆ. ಹಾಗಾದರೆ ಆಶ್ರಮಗಳು ಅಂದರೆ ವಿಶ್ರಾಂತಿ, ಫಾರ್ಮ್ಸ್ ಅಂದರೆ ವಿಶ್ರಾಂತಿಯ ತಾಣಗಳು. ಪುರುಷಾರ್ಥಗಳು ಅಂದರೆ ಜೀವನದ ಉದ್ದೇಶಗಳು. ಹಾಗಾದರೆ ನಮಗೆ ಹತ್ತಿರ ಕುಳಿತು ಅಂತಕ್ಕಂಥದ್ದೇನಿದೆ, ನಮಗೆ ಉಪನಿಷತ್ತು ಅಂದರೆ ಏನಪ್ಪ ಅಂದರೆ 108 ಉಪನಿಷತ್ತುಗಳು ಅಂದರೆ ಏನು ಅಂದರೆ ಗುರುವಿನ ಬಳಿ ಕುಳಿತು ಪಾಠ ಕೇಳ್ತಕ್ಕಂಥದ್ದನ್ನು ಉಪನಿಷತ್ತು ಅಂತ ಕರಿತೀವಿ. ಅಲ್ಲಿ ಉಪನಿಷತ್ತಿಲ್ಲ, ಹತ್ತಿರ ಕುಳಿತು ಪಾಠ ಕೇಳ್ತಕ್ಕಂಥದ್ದು, ಗುರುವಿನ ಬಳಿ ಕುಳಿತು ಪಾಠ ಕೇಳ್ತಕ್ಕಂಥದ್ದು ಉಪನಿಷತ್ತು. ಮಂಡುಕ ಮತ್ತು ಮಹಾ ಉಪನಿಷತ್ತಿನ ವಸುದೈವ ಕುಟುಂಬಕಂ ಬಗ್ಗೆಯೂ ಸಹ ನಿಮಗೆ ಐಡಿಯಾ ಇರಬೇಕು. ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಿದರೆ ಹಾಗಾದರೆ ಇದು ವೆಬ್ಸೈಟಲ್ಲೂ ಸಹ ಇದೇ ಆನ್ಸರನ್ನು ನಾವು ನೋಡ್ಬೋದು. ಎಸ್, ಮುಂದೆ ನಮಗೆ ಇರ್ತಕ್ಕಂಥ ಮತ್ತೆ 2 ಪ್ರಶ್ನೆಗಳೇನು ಅಂದರೆ ಅನುಶೀಲನಾ ಸಮಿತಿ ಮತ್ತು ಯುಗಾಂತರಗಳು ದೀರ್ಘಕಾಲದವರೆಗೆ ಹೇಗೆ ಇದ್ವು ಅಂತಕ್ಕಂಥದ್ದು. ಇವು ಸಾಮಾಜಿಕ ಸಂಘಟನೆಗಳು, ಒಂದು ಕ್ರಾಂತಿಕಾರಿ ಸೊಸೈಟಿಗಳು, ಧಾರ್ಮಿಕ ಗುಂಪುಗಳು ಮತ್ತು ಮೇಲನೇ ಎಲ್ಲವು ಕ್ಲಾಸ್ಗಳಲ್ಲಿ ಹೇಳಿದ್ದೇವೆ.
ಮತ್ತು ಬರೆಸುವಾಗಲೂ ಬರೆಸ್ತೇವೆ. ಈ ಒಂದು ವೆಸ್ಟ್ ಬಂಗಾಳ ಅಥವಾ ಈ ಬಂಗಾಳದ ಒಂದು ಕ್ರಾಂತಿಕಾರಿ ಸಂಘಟನೆ, ಕ್ರಿಮಿನಲ್ ಆರ್ಗನೈಜೇಷನ್ ಒಂದು ನ್ಯೂಸ್ ಪೇಪರ್ ಯಾರು ಅಂದರೆ ಅಥವಾ ಒಂದು ಸಮಿತಿಗಳು ಯಾವುದು ಅಂದರೆ ಅನುಶೀಲನಾ ಸಮಿತಿ. ಈ ಅನುಶೀಲನಾ ಸಮಿತಿಯನ್ನು ಈ ಒಂದು ಪ್ರಮೋದ್ ಮಿತ್ರ ಅವರು ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ 1902ನಲ್ಲಿ. ಹಾಗೆ ಈ ಯುಗಾಂತರ ಪತ್ರಿಕೆ ಅಂತ ಏನಿದ್ದಾರೆ ಇದನ್ನು ಬರೀಂದ್ರ ಕುಮಾರ್ ಘೋಷ್ ಅವರು ಸ್ಟಾರ್ಟ್ ಮಾಡ್ತಾರೆ. ಈ ಯುಗಾಂತರ ಅಂತಕ್ಕಂಥ ಪತ್ರಿಕೆಯಲ್ಲಿ ಸ್ವದೇಶಿ ಮೂಮೆಂಟ್ ಮತ್ತು ಬಂಗಾಳ ವಿಭಜನೆ ಬಗ್ಗೆ ಫುಲ್ಲು ಇದ್ರ ಬಗ್ಗೆ ಬರವಣಿಗೆ ಆಯಿತು ಅಂತಕ್ಕಂಥದ್ದು ನಾವು ಹೇಳಿದ್ದೇವೆ. ಈ ಅನುಶೀಲನಾ ಸಮಿತಿ ಬಂಗಾಳದಲ್ಲಿ ಆಗಿರ್ತಕ್ಕಂಥ ವಿಷಯಗಳು ಸಹ ನಿಮಗೆ ಗೊತ್ತಿರಬೇಕು. ಇದು ಒಂದು ಕ್ರಾಂತಿಕಾರಿ ಸೊಸೈಟಿಗಳಿಗೆ ಸಂಬಂಧಿಸಿದಂಥ ವಿಷಯಗಳನ್ನು ಇದು ಒಳಗೊಂಡಿದೆ ಸ್ನೇಹಿತರೆ. ಎಸ್, ಹಾಗಾದ್ರೆ ಇದಾದಮೇಲೆ ಇದು ರೈಟ್ ಆನ್ಸರ್ ಸಹ ಇದೇ ಬಂದಿದೆ, ಕ್ರಾಂತಿಕಾರಿ ಸೊಸೈಟಿ. ಹಾಗೆ ಕ್ರಾಂತಿಕಾರಿ ಒಂದು ಅಂದರೆ ಇಲ್ಲಿ ರಾಮ್ ಪ್ರಸಾದ್ ಅಥವಾ ಅಶ್ವುಲ್ ಖಾನ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಹರಿ ಇವರು ಯಾವ ಕಾರಣಕ್ಕಾಗಿ ಗಲ್ಲಿಗೇರಿದರು ನೋಡಿ. ಇಲ್ಲಿ ಗವರ್ನರ್ ಜನರಲ್ಗಳನ್ನು ಕೊಲ್ಲೋದು, ಅಸೆಂಬ್ಲಿಯ ಮೇಲೆ ಬಾಂಬ್ ಹಾಕಿತ್ತು ನೋಡಿ. ಜನರಲ್ಗಳಿಗೆ ಸಂಬಂಧಿಸಿದಂತೆ 1928ರಲ್ಲಿ ಈ ಒಂದು ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್ ಈ ಗವರ್ನರ್ ಜನರಲ್ಗಳ ಮೇಲೆ ಬಾಂಬ್ ಹಾಕೋದಿರ್ಬೋದು ಅಥವಾ ಉಧಮ್ ಸಿಂಗ್ ಕೊಂದಿದ್ದಿರ್ಬೋದು ಅಲ್ಲಿ ಇಂಗ್ಲೆಂಡಲ್ಲಿ. ಇದು ಇವ್ರು 3 ಜನಕ್ಕೆ ಸಂಬಂಧಿಸಿದಂಥ ಸ್ಟೋರಿ. 1929ರಲ್ಲಿ ದೆಹಲಿಯ ಶಾಸನ ಸಭೆಯ ಮೇಲೆ ಬಾಂಬ್ ಹಾಕಿದವರು ಭಗತ್ ಸಿಂಗ್ ಮತ್ತು ಬಟಕೇಶ್ವರ ದತ್ತ. ಅದೇ ಥರ ಉತ್ತರ ಪ್ರದೇಶದ ಕಾಕೋರಿಯಲ್ಲಿ ಹೋಗ್ತಕ್ಕಂಥ ರೈಲನ್ನು ತಡೆದು ಅದನ್ನು ಧ್ವಂಸ ಮಾಡಿ ಅಥವಾ ರೈಲನ್ನ ತಡೆದು ಅಲ್ಲಿದ್ದ ಹಣವನ್ನು ಅಥವಾ ರೈಲಿನಲ್ಲಿದ್ದಂಥ ವಸ್ತುಗಳನ್ನು ಅಪಹರಿಸಿದ ಟೀಮ್ ಯಾವುದು ಅಂದರೆ ಈ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ ಟೀಮ್. ಇದೇ ಕಾಕೋರಿ ಒಂದು ರೈಲು ದುರಂತ ಅಂತ ಕರಿತೀವಿ. ಇದು ಉತ್ತರ ಪ್ರದೇಶದಲ್ಲಿದೆ. ಇದಕ್ಕೆ ರೈಟ್ ಆನ್ಸರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಷ್ಟು ಜನರನ್ನು ಗಲ್ಲಿಗೇರಿಸ್ತಾರೆ. ಚಂದ್ರಶೇಖರ್ ಆಜಾದ್ ಮತ್ತು ಈ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರೆಲ್ಲ ಸೇರಿ ಈ ಹಿಂದೂಸ್ತಾನ್ ಸೇವಾದಳಕ್ಕೆ ಸಂಬಂಧಿಸಿದಂತೆ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್, ಸೇವಾದಳ ಅಲ್ಲ, ಹಿಂದೂಸ್ತಾನ್ ರಿಪಬ್ಲಿಕ್ ಸೋಷಲಿಸ್ಟ್ ಅಸೋಸಿಯೇಷನನ್ನು ಸ್ಟಾರ್ಟ್ ಮಾಡೋದಕ್ಕೆ ಮುಂದಾದವರು. ಇದು ರೈಟ್ ಆನ್ಸರ್ ಬರುತ್ತೆ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಹೇಗಿದೆ, ಖುದಾಯತ್ ಖಿದ್ಮತ್ಗಾರನ್ನು ಯಾರು ಸ್ಥಾಪಿಸಿದರು? ಲಾಸ್ಟ್ ಪ್ರಶ್ನೆಗಳು ಬೇಳೆ ವಿಧಾನದಲ್ಲಿ ಬಂದಿದ್ದು. ಮೌಲಾನಾ ಮೊಹಮ್ಮದ್ ಅಲಿ ಜಿನ್ನಾ, ಆಗಾ ಖಾನ್ ಜೈಲು, ಅಥವಾ ಇದಕ್ಕೆ ನಮಗೆ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವರು ಮುಸ್ಲಿಂ ಲೀಡರ್ಸ್ಗಳನ್ನ ಕೇಳಿದ್ದಾರೆ ನೋಡಿ. ನಮಗೆ ಈ ಗಡಿನಾಡ ಗಾಂಧಿ ಅಂತಕ್ಕಂಥದ್ದು ಯಾರಿಗೆ ಕರಿತೀವಿ ಅಂದರೆ ಆಗಾ ಖಾನ್. ಇವರೇನು ಮಾಡಿದರು, 1929 ಮತ್ತು 30ರ ಒಂದು ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟಲ್ಲಿ ಒಂದು ಸಂಸ್ಥೆಯನ್ನು ಅಥವಾ ಒಂದು ಚಳವಳಿಯನ್ನು ಸ್ಟಾರ್ಟ್ ಮಾಡಿದರು. ಇದೇ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವ್ರು ಖುದಾಯಿ ಖಿದ್ಮತ್ಗಾರ್ ಚಳವಳಿ ಅಂತಕ್ಕಂಥದ್ದು. ಇದನ್ನು ದ ಸರ್ವೆಂಟ್ ಆಫ್ ಗಾಡ್ ಅಂತ ಕರಿತಾ ಇದ್ರು. ನಾವು ದೇವರ ಸೇವಕರು ಅಂತಕ್ಕಂಥ ಹೆಸರಿನಿಂದ ಏನು ಮಾಡಿದರು, ಸ್ಟಾರ್ಟ್ ಮಾಡ್ಕೊಂಡು ಹೋದರು. ಇದೇ ಖುದಾಯತ್ ಖಿದ್ಮತ್ಗಾರ್ ಚಳವಳಿಯನ್ನು ನಾವು ಈ ಕೆಂಪಂಗಿ ದಳ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನು ಕೆಂಪಂಗಿ ದಳ ಅಂತ ಕರಿತೀವಿ. ಈ ಥರದ ವಿಚಾರಗಳನ್ನು ಇದು ಒಳಗೊಂಡಿದೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯೂ ಸಹ ಬೇಕಾಗುತ್ತೆ. ಇದು ಅಂದರೆ ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟ್, ನಾಗರಿಕ ಕಾನೂನು ಭಂಗ ಚಳವಳಿಯಲ್ಲೂ ಸಹ ತುಂಬ ಹೆಸರು ಮಾಡಿದಂಥದ್ದು. 2930ರಲ್ಲಿ ಇದು ಸ್ಟಾರ್ಟ್ ಆಯಿತು. ಗಡಿನಾಡ ಗಾಂಧಿ, ಖಾನ್ ಅಬ್ದುಲ್ ಗಫರ್ ಖಾನ್, ವಾಯುವ್ಯ ಭಾರತದಲ್ಲಿ ಇವರು ನಡೆಸಿದಂತಹ ಪ್ರಮುಖ ಕಾರ್ಯಾಚರಣೆಗಳ ಬಗ್ಗೆ ನಾವು ಈ ಮಾಹಿತಿಯನ್ನು ತಿಳ್ಕೊಬೋದು ಮತ್ತು ನೋಡ್ಬೋದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ರೈಟ್ ಆನ್ಸರ್ ಇದೇ ಬಂದಿದೆ. ಮುಂದೆ ರಾಜಕೀಯವನ್ನು ಕುರಿತು ಪ್ರಾಚೀನ ಪುಸ್ತಕ ನೀತಿ ಸಾರವನ್ನು ಯಾರು ರಚಿಸಿದ್ದರು? ನಮಗೆ ಗೊತ್ತಿದೆ, ಕೌಟಿಲ್ಯ ಬರ್ತಕ್ಕಂಥದ್ದೆಲ್ಲಿ ಅಂದರೆ ಈ ಮೌರ್ಯ ಡೈನೆಸ್ಟಿಯಲ್ಲಿ. ಕಮಂಡಕ ಅಂತಕ್ಕಂಥವ್ನು ಬರ್ತಕ್ಕಂಥದ್ದೆಲ್ಲಿ ಅಂದರೆ ಈ ಒಂದು ಗುಪ್ತರ ಡೈನೆಸ್ಟಿಯಲ್ಲಿ. ಚರಕ ಬರ್ತಕ್ಕಂಥದ್ದೆಲ್ಲಿ ಅಂದರೆ ಈ ಕುಶಾನ ಡೈನೆಸ್ಟಿಯಲ್ಲಿ. ಈ ಥರನೂ ತುಂಬ ರಿಪೀಟ್ ಆಗ್ತದೆ ನೋಡಿ. ಕೌಟಿಲ್ಯ ಅರ್ಥಶಾಸ್ತ್ರವನ್ನು ಬರೆದ ಅದು ದಂಡನೀತಿ ಅಥವಾ ರಾಜ ಸಿದ್ಧಾಂತ ಅಂತ ಕರಿತೀವಿ. ಆದರೆ ನೀತಿಸಾರ, ಕಾಮುಂಡಕನ ನೀತಿಸಾರ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಚರಕನ ಚರಕ ಸಂಹಿತೆ ಮತ್ತು ಭಾರತದ ಫಾದರ್ ಆಫ್ ಮೆಡಿಸನ್ ಅಂತ ಕರಿತೀವಿ, ಫಾದರ್ ಆಫ್ ಆಯುರ್ವೇದ ಅಂತ ಕರಿತೀವಿ. ಚರಕನ ಚರಕ ಸಂಹಿತೆ, ಕಾಮುಂಡಕ, ಈ ನೀತಿಸಾರ ಮತ್ತು ಕೌಟಿಲ್ಯ ಇವನ್ನೂ ಸಹ ನಾವು ಸ್ಟಡಿ ಮಾಡುವಾಗ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿರ್ತೀವಿ. ಹಾಗಾಗಿ ಕೌಟಿಲ್ಯ ಅರ್ಥಶಾಸ್ತ್ರ ಆಗಬಾರ್ದು, ಅದು ನಮ್ಮ ರಾಜನೀತಿ ಸಿದ್ಧಾಂತ ಮತ್ತು ದಂಡನೀತಿ ಅಥವಾ ರಾಜಮಂಡಲ ಸಿದ್ಧಾಂತ, ಕೌಟಿಲ್ಯನ ಅರ್ಥಶಾಸ್ತ್ರ.
ನಂದ ಮತ್ತು ಚಂದ್ರಗುಪ್ತ ಮೌರ್ಯನ ಸ್ಟೋರಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಮಗಿಲ್ಲಿ ಗೊತ್ತಾಗಬೇಕು. ಎಸ್, ಹಾಗಾದರೆ ಈ ಒಂದು ವಾಕಟಕ ಡೈನೆಸ್ಟಿ, ಈ ಗುಜರಾತ್ ಭಾಗದಲ್ಲಿ ಬರ್ತಕ್ಕಂಥ ವಾಕಟಕ ಸಾಮ್ರಾಜ್ಯದ ಬಗ್ಗೆ ಇತ್ತೀಚೆಗೆ ಒಂದು 2-3 ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾ ಇದೆ ನೋಡಿ. ಸಾಮ್ರಾಟನೆಂಬ ಚಕ್ರಾಧಿಪತ್ಯದ ಬಿರುದನ್ನು ಹೊಂದಿರುವ ವಾಕಟಕರ ಏಕೈಕ ರಾಜನಾಗಿದ್ದನು. ಈ ಮಾಳ್ವಾ ಮತ್ತು ಮಧ್ಯಪ್ರದೇಶ ಅಂದರೆ ಈ ಮಧ್ಯಪ್ರದೇಶದ ಮಾಳ್ವಾ ಮತ್ತು ಗುಜರಾತ್ ಭಾಗಗಳಲ್ಲಿ ಬರ್ತಕ್ಕಂಥ ಒಂದು ವಾಕಟಕ ಡೈನೆಸ್ಟಿ. ಈ ವಾಕಟಕ ಸೇನೆಯನ್ನೇ ಅಥವಾ ವಾಕಟಕ ಡೈನೆಸ್ಟಿಯಲ್ಲಿ ಬರ್ತಕ್ಕಂಥ 4 ಜನ ಪ್ರಮುಖವಾದಂಥ ಲೀಡರ್ಸ್ಗಳ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರವರಸೇನ ಇದ್ದಾನೆ, ಹರಿಸೇನ ಇದ್ದಾನೆ, ವಿಂಧ್ಯಾಶಕ್ತಿ ಇದ್ದಾನೆ, ರುದ್ರಸೇನ ಇದ್ದಾನೆ. ಆದರೆ ಈ ಬಿರುದನ್ನು ಪಡೆದಂಥ ಏಕೈಕ ವ್ಯಕ್ತಿ ಯಾರು ಅಂದರೆ ಈ ಪ್ರವರಸೇನ. ಮತ್ತು ಈ 2ನೇ ಚಂದ್ರಗುಪ್ತ ಈ ಪ್ರಭಾವತಿ ಗುಪ್ತ ಅಂತಕ್ಕಂಥ ತನ್ನ ಮಗಳನ್ನು ಈ ರುದ್ರಸೇನಿಗೆ ಕೊಟ್ಟು ಏನು ಮಾಡಿದ್ಲು, ವಿವಾಹ ಮಾಡಿದ್ಲು ವಾಕಟಕರ ದೊರೆಗೆ. ಗುಪ್ತ ದೊರೆ ಚಂದ್ರಗುಪ್ತ ಸೆಕೆಂಡ್ ಅಂತಕ್ಕಂಥವನು ಪ್ರಭಾವತಿ ಗುಪ್ತಳನ್ನು. ಎಸ್, ಇದ್ರ ಮೇಲೆ ಪ್ರಶ್ನೆಗಳು ನಮಗೆ ಮತ್ತೆ ಬೇರೆ ಬೇರೆ ವಿಧಾನದಲ್ಲಿ ಬರ್ಬೋದು. ವಾಕಟಕ ಡೈನೆಸ್ಟಿ. ಎಸ್, ರೈಟ್ ಆನ್ಸರ್ ಪ್ರವರೇಸ ಅಂದರೆ ಇಲ್ಲಿ ಗೊತ್ತಾಯಿತು. ನೆಕ್ಸ್ಟು 2ನೇ ಚಂದ್ರಗುಪ್ತ ಕಾಲಘಟ್ಟದಲ್ಲಿ ಈ ಕೆಳಕಂಡ ಯಾವ ಒಂದು ಶಿಲಾಶಾಸನಗಳಲ್ಲಿ ನಾವು ಗ್ರಾಮ ನಿಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಯ ಕುರಿತು ಉಲ್ಲೇಖವಿದೆ? ನಾವೀಗ ಸಾಮಾನ್ಯವಾಗಿ ಗೆಸ್ ಮಾಡೋದು ಸಮುದ್ರಗುಪ್ತ ಅಂದ ತಕ್ಷಣ ಅಲಹಾಬಾದ್ ಸ್ತಂಭ ಶಾಸನ, ಚಂದ್ರಗುಪ್ತ ಅಂದ ತಕ್ಷಣ ಈ ಮೆಹರೌಲಿ ಸ್ತಂಭ ಶಾಸನ, ಅದೇ ರೀತಿಯಾಗಿ ಈ ಉದಯಗಿರಿ, ಸಾಂಚಿ ಮತ್ತು ಈ ಒಂದು ಗರುಡ ಸ್ತಂಭ ಶಾಸನ, ಇಷ್ಟೂ ಶಾಸನಗಳು ಮಧ್ಯಪ್ರದೇಶದಲ್ಲಿದೆ, ಗುಪ್ತರ ಬಗ್ಗೆ ಹೇಳುತ್ತೆ. ಆದರೆ ಮಧ್ಯಪ್ರದೇಶದ ಈ ಒಂದು ಸಾಂಚಿ ಶಾಸನ ಏನಿದೆ, ಸಾಂಚಿ ಶಾಸನ, ಈ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಸಾಂಚಿ ಶಾಸನ ಏನಿದೆ, ಈ ಶಾಸನ ಯಾವ ಯಾವ ವಿಷಯಗಳನ್ನು ಒಳಗೊಂಡಿತ್ತು ಅಂತಕ್ಕಂಥದ್ದು ನಮಗೆ ಬೇಕು. ನೋಡಿ, ಇಲ್ಲಿ ನಮಗೆ ಈ ಸಾಂಚಿ ಶಾಸನಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಷಯಗಳು, ಚಂದ್ರಗುಪ್ತನ ಒಂದು ವಿಷಯಗಳು ಸೆಕೆಂಡ್ ಏನಿದೆ ಅವನ ವಿಷಯಗಳನ್ನು ಒಳಗೊಂಡಿತ್ತು. ಈಗ ಗರುಡ ಸ್ತಂಭ ಶಾಸನ, ಉದಯಗಿರಿ ಗುಹಾ ಶಾಸನ, ಸಾಂಚಿ ಶಾಸನ, ಇವುಗಳು ಏನು ವಿಷಯಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಗೊತ್ತಾಯಿತು. ಗುಪ್ತ ಮತ್ತು ಇವರ ಬಗ್ಗೆ ಮಾಹಿತಿಯನ್ನು ಹೊಂದಿರತಕ್ಕಂಥದ್ದು, ಅದು ಪರ್ಟಿಕ್ಯುಲರ್ 2ನೇ ಚಂದ್ರಗುಪ್ತನ ಬಗ್ಗೆ ಮಾಹಿತಿಯನ್ನು ಹೊಂದಿರತಕ್ಕಂಥದ್ದು. ರೈಟ್ ಆನ್ಸರ್ ಸಾಂಚಿ ಶಾಸನ ಬೌದ್ಧಿಸಮ್ ಬಗ್ಗೆ ಹೇಳ್ತಕ್ಕಂಥ ಒಂದು ಅಂಶಗಳು. ಈ ಕೆಳಗಂಡವುಗಳಲ್ಲಿ ಯಾವುದು ಭಾರತದಲ್ಲಿ ಮೊದಲು ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯ ಅಂತಕ್ಕಂಥದ್ದು? ಸಿರಪುರ ದೇವಾಲಯ, ಹಾಗೆ ದೇವಗರ್ ದೇವಾಲಯ ಮತ್ತು ಬಿತರ್ಗಾಂವ್ ದೇವಾಲಯ. ನೋಡಿ, ಈ ದೇವಗರ್ ಮತ್ತು ಇವೆಲ್ಲ ದೇವಾಲಯಗಳು ಮೇಜರಾಗಿ ನಮಗೆ ಈ ಭಾರತದಲ್ಲಿ ಫಸ್ಟ್ ದೇವಾಲಯಗಳು ಸ್ಟಾರ್ಟ್ ಆಗಿದ್ದ ಹಿಂದೂ ದೇವಾಲಯಗಳು ಗುಪ್ತರ ಕಾಲದಲ್ಲಿ. ಹಾಗಾದರೆ ಈ ದೇವಾಲಯಗಳು ಎಲ್ಲೆಲ್ಲಿವೆ ಅಂತಕ್ಕಂಥದ್ದು ನಮಗೆ ಬೇಕು. ಈ ದೇವಾಲಯಗಳು ಎಲ್ಲೆಲ್ಲಿದೆ ಅಂತಕ್ಕಂಥದ್ದು ಬೇಕು. ಈ ಬಿತರ್ಗಾಂವ್ ಅಂತಕ್ಕಂಥ ದೇವಾಲಯ ಒಂದು ಇಟ್ಟಿಗೆಗಳಿಂದ ಕಟ್ಟಿದಂತಹ ಮೊದಲ ದೇವಾಲಯ. ಇದು ಉತ್ತರ ಪ್ರದೇಶದಲ್ಲಿದೆ. ಇದೆಲ್ಲಿದೆ ಅಂದರೆ ಉತ್ತರ ಪ್ರದೇಶದಲ್ಲಿ ಇದೆ ಅಂತಕ್ಕಂಥದ್ದು. ಹಾಗೆ ನಮಗೆ ಈ ಒಂದು ಭಾರತದಲ್ಲಿ ನಿರ್ಮಾಣವಾದಂತಹ ಮೊದಲ ದೇವಾಲಯ ಅಂತ ಕೇಳಿದರೆ ಈ ಒಂದು ಮುಂಡೇಶ್ವರ ದೇವಾಲಯ ಬಿಹಾರದಲ್ಲಿದೆ. ಇದು ಕಲ್ಲಿನಿಂದ ನಿರ್ಮಾಣ ಆಗಿದೆ. ಆ್ಯಕ್ಚುಲಿ ಅವನು ಕಲ್ಲಿನಿಂದ ಕೇಳಬೇಕಿತ್ತು, ಅವನು ಏನು ಮಾಡಿದ್ದಾನೆ, ಇಟ್ಟಿಗೆಯಿಂದ ನಿರ್ಮಾಣವಾದ ದೇವಾಲಯವನ್ನು ಕೇಳಿದ್ದಾನೆ. ಹಾಗಾಗಿ ಮುಂಡೇಶ್ವರ ಬಿಹಾರದ ಕಲ್ಲಿನಿಂದ. ಹಾಗೆ ಕರ್ನಾಟಕದಲ್ಲಿ ಪ್ರಣವೇಶ್ವರ ದೇವಾಲಯ ಅತ್ಯಂತ ಪ್ರಾಚೀನ ದೇವಾಲಯ ಅಂತಕ್ಕಂಥದ್ದು ಗೊತ್ತಿದೆ ನಿಮಗೆ. ಹಾಗೆ ದೇವಗರ್ ದೇವಾಲಯ ಅಂತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿದೆ. ಗುಪ್ತರ ಕಾಲದಲ್ಲಾದಂಥ ದೇವಾಲಯಗಳ ಮೇಲೆ ಈ ಕ್ವಶನ್ಸ್ಗಳು ಕೇಳಿದ್ದಾನೆ. ಮುಂದೆ ಸಹ ಬೇರೆ ಬೇರೆ ವಿಧಾನದಲ್ಲಿ ಗುಪ್ತರ ಬಗ್ಗೆ ಪಾಠ ಮಾಡುವಾಗ ಈ ಎಲ್ಲ ದೇವಾಲಯಗಳ ಬಗ್ಗೆ ಬರೆಸಿದ್ದೀವಿ. ಎಸ್, ಬಿತರ್ಗಾಂವ್ ದೇವಾಲಯ ಅಂತಕ್ಕಂಥದ್ದು. ಎಸ್, ಇಲ್ಲಿ ಅಕ್ಬರ್ನ ಅಂತಿಮ ಅಲ್ಲ, ಒಂದು ಹಂತದ ಬದಲಾವಣೆಗಳ ಬಗ್ಗೆ ಕೇಳಿದ್ದಾನೆ. ಫಸ್ಟ್ ಅವನು 8 ಪ್ರಾಂತ್ಯಗಳನ್ನಾಗಿ ಮಾಡಿ 1880ರಲ್ಲಿ 12 ಪ್ರಾಂತ್ಯಗಳನ್ನಾಗಿ ಮಾಡಿ ಅಂತಿಮವಾಗಿ 15 ಪ್ರಾಂತ್ಯಗಳನ್ನು ಮಾಡಿದ್ರು. ಈ 3 ಆನ್ಸರ್ ಕರೆಕ್ಟ್ ಅಕ್ಬರ್ನ ಸ್ಟೋರಿಗೆ ಸಂಬಂಧಿಸಿದಂತೆ. ನೋಡಿ, ಅಕ್ಬರ್ ಬಗ್ಗೆ ನಿಮಗೆ ಗೊತ್ತಿದೆ, 1542ರಲ್ಲಿ ಪಾಕಿಸ್ತಾನದ ಅಮರಕೋಟೆಯಲ್ಲಿ ಜನಿಸಿದ್ದಿರ್ಬೋದು. 1556ರ ಈ 2ನೇ ಪಾಣಿಪತ್ ಕದನ ಆಗಿರ್ಬೋದು. ಹಾಗೆ ದಕ್ಷಿಣ ಭಾರತದ ಮೇಲೆ ಇವನು ದಾಳಿ ಮಾಡಿದ್ದಿರ್ಬೋದು. ಹಾಗೆ 1576ರ ಒಂದು ಹಳದಿಘಾಟ್ ಕದನ ಇರ್ಬೋದು. ಹಾಗೆ ಇವನು 1880 1580ರಲ್ಲಿ
ಈ ಒಂದು ವಿಭಜನೆ ಮಾಡಿದ್ದು 1581ರಲ್ಲಿ ದೀನ್ ಇಲಾಹಿ ಸ್ಟಾರ್ಟ್ ಮಾಡಿದ್ದು. ಬಟ್ ಆರಂಭಿಕವಾಗಿ 8 ಪ್ರೆಸಿಡೆನ್ಸಿ ಇತ್ತು, 12 ಆಯಿತು. ನಂತರ ಅಂತಿಮವಾಗಿ ಏನಾಯಿತು ಅಂದರೆ 15 ಆಯಿತು. ಬಟ್ ಇಲ್ಲಿ ಇಯರ್ ಕೊಟ್ಟಿರೋದ್ರಿಂದ ನೀವು 15 ಹಾಕಂಗಿಲ್ಲ, 12 ಹಾಕಬೇಕು. ಆರಂಭದಲ್ಲಿ 8, ನಂತರ 12, ಅಂತಿಮವಾಗಿ 15 ಪ್ರಾಂತ್ಯಗಳನ್ನು ಜಿಜಿಯಾ ತಲೆಗಂದಾಯವನ್ನು ರದ್ದುಪಡಿಸಿದ್ದು, ಹಿಂದೂಗಳೊಡನೆ ವೈವಾಹಿಕ ಜೀವನವನ್ನು ಏರ್ಪಡಿಸಿದ್ದು, ಇವೆಲ್ಲ ಅಕ್ಬರ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಬೋದು. 12 ಪ್ರಾಂತ್ಯಗಳು. ಭಾರತೀಯ ದಂಡ ಸಂಹಿತೆ, ಇಂಡಿಯನ್ ಪೀನಲ್ ಕೋಡ್ ಅಂತ ಕರಿತೀವಿ. ಇಂಡಿಯನ್ ಪೀನಲ್ ಕೋಡಿಗೆ ಸಂಬಂಧಿಸಿದಂಥ ಪ್ರತಿಯನ್ನು ಯಾರು ಸಿದ್ಧಪಡಿಸಿದರು, ಜಾರಿಯಲ್ಲ ಸಿದ್ಧಪಡಿಸಿದರು ಕೇಳಿದ್ದಾರೆ. ಇದನ್ನು ನಾವು ಕರ್ನಾಟಕ ಹಿಸ್ಟ್ರಿಯಲ್ಲೂ ಸಹ ನಮಗೆ ಡಿಫ್ರೆಂಟಾಗಿ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಈಗ ನಿಮಗೆ ಲಾರ್ಡ್ ಕ್ಯಾನಿಂಗ್ ಅಂದರೆ ಗೊತ್ತಿದೆ. 1856ರಲ್ಲಿ ಒಂದು ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದಾಗ 57ರಲ್ಲಿ ಭಾರತದ ಮೊದಲ ವೈಸ್ರಾಯ್ ಆಗಿದ್ದು ಲಾರ್ಡ್ ಕ್ಯಾನಿಂಗ್. ಚೆಲ್ಮ್ಸ್ಫರ್ಡ್ ಅಂದರೆ ಗೊತ್ತಿದೆ. 1919ರಲ್ಲಿ ಮಾಂಟೆಂಗೋ ಚೆಲ್ಮ್ಸ್ಫರ್ಡ್ ರಿಫಾರ್ಮ್ಸ್. ನೆಕ್ಸ್ಟ್ ಆದರೆ ಮೆಕಾಲೆ ಬಗ್ಗೆ ಗೊತ್ತಿದೆ. ಭಾರತದ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ. 1834ರಲ್ಲಿ ಇವನೇನು ಮಾಡ್ತಾನೆ, ಈ ಒಂದು ಭಾರತೀಯ ದಂಡ ಸಂಹಿತೆಯನ್ನು ಕರಡು ಅನ್ನೋ ಪ್ರತಿಯನ್ನೇನು ಮಾಡ್ತಾನೆ, ಸಿದ್ಧಪಡಿಸ್ತಾನೆ. ಈ ಲಾರ್ಡ್ ಮೆಕಾಲೆ ಅಂತಕ್ಕಂಥವನು ಮೆಕಾಲೆ ಟಿಪ್ಪಣಿಯನ್ನು ಸಹ ರೆಡಿ ಮಾಡ್ತಾನೆ. ಇದ್ರ ಪ್ರಕಾರ 1835 ಮಾರ್ಚ್ 7ನೇ ತಾರೀಕು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಇಂಪ್ರೂವ್ಮೆಂಟ್ ಆಗುತ್ತೆ. ಇವನು ಬೆಂಟಿಕ್ ಕಾಲದಲ್ಲಿದ್ದಂಥ ಒಬ್ಬ ಅಡ್ವೈಸರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇಷ್ಟು ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ನೆಕ್ಸ್ಟ್ ಹಾಗಾದರೆ ಇದಾದ ಮೇಲೆ ಮೆಕಾಲೆ ಸರಿ ಉತ್ತರ ಗೊತ್ತಾಯಿತು ನಮಗೆ. ಗ್ರಾಮ ಸಮಿತಿಗಳು ಈ ಕೆಳಕಂಡ ಯಾರ ಆಳ್ವಿಕೆಯಲ್ಲಿ ರಾಜ ಪರಂಪರೆಯ ಪ್ರಮುಖ ಲಕ್ಷಣವಾಗಿತ್ತು? ನೋಡಿ, ನಮಗೆ ಉತ್ತರ ಮೇರೂರು ಶಾಸನದ ಬಗ್ಗೆ, ಗ್ರಾಮೀಣ ಆಡಳಿತ, ಸ್ಥಳೀಯ ಆಡಳಿತಗಳ ಬಗ್ಗೆ ಕೇಳಿದ್ದ. ಮತ್ತೆ ಅದನ್ನು ತುಂಬ ಈಸಿಯಾಗಿ ಒಂದು ಪ್ರಶ್ನೆ ಕೇಳಿದ್ದಾನೆ. ಚೋಳರು ಅಂತ ನಿಮಗೆ ಗೊತ್ತಿದೆ. ಚೋಳರ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಇರಬೇಕು. ನೆಕ್ಸ್ಟ್ ಹಾಗಾದ್ರೆ ಇದಾದಮೇಲೆ 1905ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬನಾರಸ್ ಅಧಿವೇಶನ ಸ್ವದೇಶಿ ಕರೆಯನ್ನು ಸಿದ್ಧಪಡಿಸ್ತವೆ. ನೋಡಿ, ಇದುವರೆಗೆ ಏನು ಹೇಳ್ತಾ ಇದ್ರು, 1906ರಲ್ಲಿ ಈ ಸ್ವರಾಜ್ಯ ಪದ ಒಂದು ದಾದಾಬಾಯಿ ನವರೋಜಿಯವರ ಕಾಲದಲ್ಲಿ ಘೋಷಣೆ ಆಗಿದ್ರ ಬಗ್ಗೆ ಕೇಳ್ತಾ ಇದ್ರು. 1929ರ ಪೂರ್ಣ ಸ್ವರಾಜ್ಯದ ಬಗ್ಗೆ ಕೇಳ್ತಾ ಇದ್ರು. ಈಗ ಸ್ವದೇಶಿ ಕರೆ ಅಂದರೆ ನಿಮಗೆ ಈ ಸ್ವದೇಶಿ ಮೂಮೆಂಟ್ ಅಂತಕ್ಕಂಥದ್ದೇನು 1905ರಲ್ಲಿ ಸ್ಟಾರ್ಟ್ ಆಯಿತು, ಬಂಗಾಳ ವಿಭಜನೆ ವಿರೋಧಿಸಿ, ಆವಾಗ ಯಾರಿದ್ರು ಅಂತ ಕೇಳಿದರೆ ಈ GK ಗೋಖಲೆ, ಲಾಸ್ಟು ತಿಲಕ್, ದಾದಾಬಾಯಿ ನವರೋಜಿ ಇವ್ರ ಬಗ್ಗೆ, ಮತ್ತು 5 ಬಾರಿ ಯಾರು ವಹಿಸಿದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ, ನೆಹರು ಅವರು. ಇವೆಲ್ಲ ಹೇಳ್ತಾ ಹೋಗಿದ್ವಿ. ಈ ಸ್ವದೇಶಿ ಕರೆ ಆಗಿದ್ದು, ಸ್ವದೇಶಿ ಮೂಮೆಂಟ್ ಆಗಿದ್ದು ಇಂಡಿಯಾದಲ್ಲಿ, ಅಲ್ಲಿಗೆ ನೀವು ಲಿಂಕ್ ಮಾಡ್ಕೋಬೇಕು. ಇದೊಂದು ಸಿಂಪಲ್ ಕ್ವಶನ್ಸ್. USA ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದ್ದರ್ ಪಕ್ಷವನ್ನು ಸ್ಥಾಪಿಸೋ ಕ್ರಾಂತಿಕಾರಿ ಮೂಮೆಂಟಿಗೆ 1930ಯಲ್ಲಿ ಮೇಡಮ್ ಬಿ ಕಾಮ್ಜೆ ಅಂತಕ್ಕಂಥವ್ರು, ಇವರು ಜರ್ಮನಿಯಲ್ಲಿ ಒಂದು ಸೇನೆಯನ್ನು ಕಟ್ತವ್ರು. ಲಾಲಾ ಹರದಯಾಳ್ ಅಂತಕ್ಕಂಥವ್ರು 1913ರಲ್ಲಿ ಅಮೇರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದ್ದರ್ ಪಕ್ಷವನ್ನು ಸ್ಟಾರ್ಟ್ ಮಾಡಿದವರು. ಇದರ ಮೊದಲ ಅಧ್ಯಕ್ಷರು ಕೇಳಿದರೆ ಸೋಹನ್ ಸಿಂಗ್ ಬಕ್ಷಿ ಅಂತಕ್ಕಂಥವ್ರು ಏನಿದ್ದಾರೆ ಮೊದಲ ಅಧ್ಯಕ್ಷರಾಗಿದ್ದರು. ಲಾಸ್ಟ್ 2 ಎಕ್ಸಾಮಲ್ಲಿ ಕೇಳಿರೋದು 1905ರಲ್ಲಿ ಇಂಡಿಯನ್ ಹೌಸನ್ನು ಲಂಡನ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ ಶ್ಯಾಮ್ಜಿ ಕೃಷ್ಣವರು. ಇವನು ಶಿಷ್ಯಂದಿರೆ ಯಾರು ಅಂದರೆ ಶಿಷ್ಯಂದಿರು VD ಸಾವರ್ಕರ್, ಹಾಗೆ ಮದನ್ ಲಾಲ್ ದಿಂಗ್ರಾ, ಇವರೆಲ್ಲ ನಿಮಗೆ ಗೊತ್ತಿರಬೇಕು. ರೈಟ್ ಆನ್ಸರ್ ಇಲ್ಲಿ ಯಾವ್ದು ಬಂದಿದೆ? ಶ್ಯಾಮ್ಜಿ ಕೃಷ್ಣವರ್ಮ. ಇದು ಹಾಕುವಾಗ ತಪ್ಪಾಗಿದೆ. ಲಾಲಾ ಹರದಯಾಳ್ ರೈಟ್ ಆನ್ಸರ್. 17ನೇ ಪ್ರಶ್ನೆಗೆ ಲಾಲಾ ಹರದಯಾಳ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಲಾಲಾ ಹರದಯಾಳ್. ಹಾಗಾದರೆ ಮುಂದೆ ಬೆಂಗಳೂರು ಹೆಸರಿನ ಪ್ರಥಮ ಉಲ್ಲೇಖ ಇರುವ ಶಾಸನ ಯಾವ ದೇವಾಲಯದ ನೆಲೆಹಾಸಿನಲ್ಲಿತ್ತು ಅಂತಕ್ಕಂಥದ್ದು ಕೇಳಿದರೆ ಕುಮ್ಮಟೇಶ್ವರ ದೇವಸ್ಥಾನ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ವೀರಭದ್ರ ದೇವಸ್ಥಾನ, ಕೊಂಡೆ ವೆಂಕಟಸ್ವಾಮಿ ದೇವಸ್ಥಾನ ಅಂತ. ಒಟ್ಟು ನಮಗಿಲ್ಲಿ ಆನ್ಸರ್ ಬಂದಿರತಕ್ಕಂಥದ್ದು ಈ ಒಂದು ವೇಣುಗೋಪಾಲ ದೇವಸ್ಥಾನ ಅಂತಕ್ಕಂಥದ್ದು. ಇದು ಒಂದು ಹೊಸ ಕ್ವಶನ್ಸ್ ಆಗಿ ನಾವು ನೋಡ್ಬೋದು. ಇತ್ತೀಚೆಗೆ ನಮ್ಮ KPSCಯಲ್ಲಿ ಪ್ರಮುಖವಾಗಿ ಈ ತಾಲೂಕು ಕಲ್ಯಾಣ ಅಧಿಕಾರಿಗಳು ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಒಂದು ಪತ್ರಿಕೆ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ. ಈ 2 ಪತ್ರಿಕೆಗಳಲ್ಲಿ ನಮಗೆ ಒಂದು ಪತ್ರಿಕೆಯ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತಕ್ಕಂಥದ್ದಿತ್ತು. ನೋಡಿಲ್ಲಿ
ಈ ಪತ್ರಾಂಕಿತ ವ್ಯವಸ್ಥಾಪಕರು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಿಗೆ ಒಂದು 100 ಮಾರ್ಕ್ಸಿಗೆ ಒಂದು ಸುಸಜ್ಜಿತವಾದಂಥ ಪುಸ್ತಕವನ್ನು ಈ ಜಯಶ್ರೀ ಎ ಗೌಡ ಇವರು ಬರೆದಿದ್ದಾರೆ. ಇವರು ತುಂಬ ಅನುಭವವನ್ನು ಹೊಂದಿ ಎಲ್ಲ ಮಾರುಕಟ್ಟೆಗಳಲ್ಲೂ ಲಭ್ಯವಿದೆ. ನೀವು ದೂರವಾಣಿ ಕರೆಗಳನ್ನು ಮಾಡ್ಬೋದು. ಈ ಪುಸ್ತಕದ ವಿಶೇಷತೆ ಏನು ಅಂದರೆ, ಇಲ್ಲಿ ನಮಗೆ ಗೆಜೆಟೆಡ್ ಮ್ಯಾನೇಜರ್ ಇದೆ, ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸ್ ಇದೆ, ದೇವರಾಜ ಅರಸು ಅವರ ಚಿತ್ರ ಕಾಣ್ತಾ ಇದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಈ ಒಂದು ಏನು ತಾಲೂಕ್ ಆಫೀಸರ್ ಅಂತಕ್ಕಂಥ ಹುದ್ದೆಗಳಿಗೆ ತುಂಬ ಓದೋರ ಸಂಖ್ಯೆ ಹೆಚ್ಚಾಗಿದೆ. ಅದು ಸರ್ಕಾರಿ ಕೆಲಸದಲ್ಲಿದ್ದವ್ರು ಇರ್ಬೋದು, ಅಥವಾ ನ್ಯೂ ಎಂಟ್ರಿ ಕೊಡ್ತಕ್ಕಂಥ ಅಪ್ಲಿಕೆಂಟ್ಸ್ಗಳಿರ್ಬೋದು, ಮತ್ತು ಕಾಂಪಿಟೇಟರ್ಸ್ ಇರ್ಬೋದು. ನೋಡಿ, ಈ ಪುಸ್ತಕದಲ್ಲಿ ವಿಶೇಷವಾಗಿ ಏನೆಲ್ಲ ಇಂಡೆಕ್ಸ್ಗಳನ್ನು ಇದು ಒಳಗೊಂಡಿದೆ ಅಂದರೆ, 100 ಮಾರ್ಕ್ಸಿಗೆ ಕವರ್ ಆಗ್ತಕ್ಕಂಥ ಭಾರತದಲ್ಲಿ ಮೀಸಲಾತಿಗಳ ಬಗ್ಗೆ, ರಿಸರ್ವೇಷನ್ ಬಗ್ಗೆ ಮಾತಾಡಿದ್ದಾರೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ, ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ 2nd ಯೂನಿಟಲ್ಲಿ ಮಾತಾಡಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ರಿಸರ್ವೇಷನ್ ಅಂತಕ್ಕಂಥದ್ದು 3ನೇ ಯೂನಿಟಲ್ಲಿ ಮಾತಾಡಿದ್ದಾರೆ. ಇಲ್ಲಿ ಎಲ್ಲ ರಿಸರ್ವೇಷನ್ಗಳ ಬಗ್ಗೆ 4ನೇ ಯೂನಿಟಲ್ಲಿ ಕರ್ನಾಟಕದಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಅಂತ, ಈ ಕರ್ನಾಟಕನ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ದಾರೆ. ಯೂನಿಟ್ 5ರಲ್ಲಿ ನಮಗೆ ಆರ್ಥಿಕವಾಗಿ ಹಿಂದುಳಿದ ವರ್ಗ, ಎಕನಾಮಿಕ್ ಬ್ಯಾಕ್ವರ್ಡ್ ವೆಲ್ಫೇರ್ ಕ್ಲಾಸಸ್ಗಳ ಬಗ್ಗೆ ಮಾತಾಡ್ತಾ ಹೋಗಿದ್ದಾರೆ. ಹಾಗೆ 6th ಯೂನಿಟಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಈ ಒಂದು ವರ್ಗಗಳ ಆಯೋಗದ ಅಧಿನಿಯಮ, ಕಮಿಷನ್ ಏನಿದೆ 1995, ಈ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಬಗ್ಗೆ ಮಾತಾಡಿದೆ. 7th ಯೂನಿಟಲ್ಲಿ ಕರ್ನಾಟಕದ ಅನುಸೂಚಿತ ಜಾತಿಗಳು, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಆ್ಯಂಡ್ ಈ ಬುಡಕಟ್ಟು ಜನಾಂಗಗಳ ಬಗ್ಗೆ ಮಾತಾಡ್ತಾ ಹೋಗಿದ್ದಾರೆ. ಹಾಗೂ 8ನೇ ಯೂನಿಟಲ್ಲಿ ರಾಜ್ಯ ಮೀಸಲಾತಿ ನೆನಪಿಡಬೇಕಾದ ಪರಿಕಲ್ಪನೆಗಳ ಬಗ್ಗೆ ಕೊಟ್ಟಿದ್ದಾರೆ. ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರದ ಇಂಟ್ರೊಡಕ್ಷನ್ಸಿಂದ ಮಾಡ್ತಾ ಹೋಗಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಸ್ಥಾಪಿಸಿದ ವಿವಿಧ ನಿಯಮಗಳ ಬಗ್ಗೆ, ಹಾಗೆ ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು, ಕರ್ನಾಟಕ ಹರಿವು ಶಿಕ್ಷಣ ಸಾಲ ಯೋಜನೆ ಇರ್ಬೋದು, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವೇತನ ಆಯೋಗಗಳ ಬಗ್ಗೆ ಹೇಳಿದ್ದಾರೆ. ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತಾಡಿದ್ದಾರೆ. ಮತ್ತು 14ನೇ ಯೂನಿಟಲ್ಲಿ ಇವರು ಹಿಂದುಳಿದ ವರ್ಗಗಳ ಯುವಕರಿಗೆ ತರಬೇತಿ ಕಾರ್ಯಕ್ರಮಗಳನ್ನು, ಯಾವ್ಯಾವ ತರಬೇತಿ ಕಾರ್ಯಕ್ರಮಗಳ ಹೆಸರುಗಳನ್ನು ಇಲ್ಲಿ ನೋಂದಾಯಿಸ್ತಾ ಹೋಗಿದ್ದಾರೆ. ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳ ರೂಪುರೇಷೆಗಳ ಬಗ್ಗೆ ಮಾತಾಡಿದ್ದಾರೆ. ಹಾಗೆ 16ನೇ ಯೂನಿಟಲ್ಲಿ ಟೋಟಲ್ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂಥ ಬಜೆಟ್, ಕೇಂದ್ರ ಮತ್ತು ರಾಜ್ಯ ಯೋಜನೆಗಳ ಪ್ರಶ್ನೋತ್ತರಗಳು ಮತ್ತು GK ಪ್ರಶ್ನೆಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಇದು ಜಯಶ್ರೀ ಎ ಗೌಡ ಅವರು ಬರೆದಿರ್ತಕ್ಕಂಥ ಪುಸ್ತಕ. ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಇದನ್ನು ತಗೊಂಡು ಓದಿ ನೀವು ಸಕ್ಸಸ್ ಆಗಬೇಕಂತಕ್ಕಂಥದ್ದೇ ನಮ್ಮ ಮತ್ತು ಲೇಖಕರ ಉದ್ದೇಶ. ನಿಮಗೆಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇತಿಹಾಸ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಮಾತಾಡ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ, ಈಗ ನಮ್ಮ ಹಿಂದೆ ಸ್ಪರ್ಧಾ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇಷ್ಟು ವಿಡಿಯೋಗಳನ್ನು ನೋಡ್ತಾ ಇರ್ರಿ. ಅದು ರಿಲೆವೆಂಟಾಗಿ ಪ್ರಶ್ನೆಗಳು ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್, ಒನ್ ಆ್ಯಂಡ್ ಆಲ್.